ಮಧ್ಯದಲ್ಲಿ ಒಂದು ಚೂರು ವಿಡಿಯೋಸ್ ಮಾಡಿದ್ದೆ. ಏನಪ್ಪ ಆಯ್ತು ಈ ಒಂದು ತಿಂಗಳಲ್ಲಿ ಪ್ರಾಪರ್ ಫುಡ್ ತಗೊಳ್ಳೇಬೇಕು ಅಂತಂದ್ರು. ಅವ ಬೆಂಗಳೂರಲ್ಲಿ ನಾಟಿ ಕೋಳಿ ನೋಡ್ತಾ ಇದ್ದೀನಿ ನಾನು. ಇಲ್ಲಿಗೆ ಬಂದ್ರೆ ನಂಗೆ ಓಲ್ಡ್ ಡೇಸ್ ನೆನಪಾಗತ್ತೆ. ಹಳೆ ವಿಡಿಯೋ ನೋಡಿರೋರು ಗೊತ್ತಿರ್ತೈತೆ ನಾವು ಎಷ್ಟು ಇಲ್ಲಿ ಬಂದು ಸುತ್ತಾ ಇತ್ತು ಅಂತ. ನಂದು ಟೈಮ್ ವೇಸ್ಟ್ ಮಾಡಬೇಡ, ನಿನಗೂ ಟೈಮ್ ವೇಸ್ಟ್ ಮಾಡ್ಕೋಬೇಡ ಅಂದರು. ಸೊ ನಾವು ತಗೊಳ್ಳೋ ಸ್ಯಾಲ್ರಿಗೆ ವರ್ಷ ಪೂರ್ತಿ ನಾವು ಈ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ಮೇಲೆ ವರ್ಕ್ ಮಾಡ್ತಾ ಇರಬೇಕು. ನೋಡಿ ನಮ್ಮನೆ ಸಡನ್ನಾಗಿ ಪಬ್ಬಾಗಿ ಹೋಗ್ಬಿಟ್ಟಿದೆ. ಫುಲ್ ಲೌಡ್ ಮ್ಯೂಸಿಕ್ಕು. 17 ಲಕ್ಷ 20 ಲಕ್ಷ ಎಲ್ಲಿ, ಇದೊಂದು 5ರಿಂದ 7 ಸಾವಿರ ಎಲ್ಲಿ ನೋಡ್ರಿ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು ಅಲ್ವಾ, ಮರ್ತೆ ಹೋಗಿ. ನೋಡಿ ನನ್ನ ಚಾನಲ್ ಹೆಸರೇ ಕನ್ಫ್ಯೂಷನ್ ಆಗ್ತಾ ಇದೆ. ಆ ಲೆವೆಲ್ಲಿಗೆ ಎಷ್ಟು ದಿನ ಆಯಿತು ನನ್ನ ಕ್ಯಾಮ್ರಾ ಮುಟ್ಟಿ. ಆಲ್ಮೋಸ್ಟ್ 1 ತಿಂಗಳು ಹತ್ತತ್ರ ಬಂತ ಮನು. ಆಯ್ತು 1 ತಿಂಗಳು. ಮಧ್ಯದಲ್ಲಿ ಒಂದು ಚೂರು ವಿಡಿಯೋಸ್ ಮಾಡಿದ್ದೆ, ಬಟ್ ಅದು ಕಂಟಿನ್ಯೂಟಿ ಇಲ್ಲ ಅಂದ್ಬಿಟ್ಟು ಅದನ್ನು ಪೋಸ್ಟ್ ಮಾಡಲಿಲ್ಲ. ಏನಪ್ಪ ಆಯಿತು ಈ 1 ತಿಂಗಳಲ್ಲಿ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಎನರ್ಜಿ ಬೇಕಲ್ವಾ ಬಾಡಿಗೆ. ಹಾಗಾಗಿ ಇವಾಗ ಬ್ರೇಕ್ಫಾಸ್ಟಿಗೆ ಹೊರಟಿದ್ದೀವಿ. ಇತ್ತೀಚೆಗೆ ಆಲ್ಮೋಸ್ಟ್ ಹೋಟೆಲಿಂದನೇ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ನಮ್ಮದು. ಟೈಮ್ ಆಗ್ತಾ ಇಲ್ಲ. ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಅನ್ನೋದಕ್ಕಿಂತ 95% ಹೋಟೆಲಿಂದಾನೆ. ಹೆಲ್ತ್ ಅಪ್ಸೆಟ್ ಎಲ್ಲ ಆಗಿತ್ತು. ಈ ಗ್ಯಾಪಲ್ಲಿ ಡಾಕ್ಟ್ರಿಗೆ ತೋರಿಸಿದಾಗ ನೀವು ಪ್ರಾಪರ್ ಫುಡ್ ತಗೊಳ್ಳೇಬೇಕು ಅಂತಂದ್ರು. ಗೊತ್ತಲ್ಲ ನೋಡಿ, ಹೋಟೆಲ್ಗೆ ಹೋಗೋಕ್ಕೆ ನಮಗೆ ಟೈಮ್ ಇಷ್ಟ ಆಗತ್ತೆ. 10 ಗಂಟೆ 10:30. ಏನು ಮಾಡ್ಕೊಂಡು ತಿನ್ನೋದು ಅಂದರೆ ಲಂಚ್ ಟೈಮ್ ಪಕ್ಕ ಆಗತ್ತೆ. ಸೊ ಡೈಲಿ ಏನು ಇಷ್ಟು ಲೇಟಾಗಿ ತಿಂತಾ ಇಲ್ಲ. ನಂದಂತೂ 9:15 9:30 ಮುಗಿಸ್ಕೊಬಿಡ್ತೀನಿ ತಿಂಡಿನ. ಅಷ್ಟೇ ಮುಗಿಸ್ಕೊಬಿಡ್ತೀನಿ ಆ್ಯಸ್ ಯೂಶಲ್ ನಮ್ಮ ಅನ್ನಪೂರ್ಣೆಯಿಂದನೇ. ಬಟ್ ಇವತ್ತು ಡೈಲಿ ಅಲ್ಲೇ ತಿಂದು ಬೋರ್ ಆಗಿದೆ ಮನು. ನನಗಿಲ್ಲಿ ಶಾಂತಿ ಸಾಗರಲ್ಲಿ ಉಪ್ಪಿಟ್ಟು ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಅದಕ್ಕೆ ಉಪ್ಪಿಟ್ಟು ತಿನ್ಕೊಂಡು ಬರೋಣ ಅಂತ ಹೇಳಿದೆ. ಫಸ್ಟು ಹೋಗಿ ಎಂಜಿನ್ ಚಾರ್ಜ್ ಮಾಡೋಣ. ಮನು ಇದು ನೀನು ತಗೋ ಫೋನು, ನನ್ನ ಪಾಕೆಟ್ ಇಲ್ಲ. ಈ ಬೆಲ್ ರೋಡ್ ಕಡೆಗೆ ಬರೋದೇ ಕಮ್ಮಿ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ. ಬಂದು ನೋಡ್ರೆ ಎಷ್ಟು ಖುಷಿ ಆಗ್ತಾ ಇದೆ. ಅದರಲ್ಲೂ ಬೆಳಗ್ಗೆ ಬರ್ಬೇಕು ಇಲ್ಲಿಗೆ. ತುಂಬಾನೇ ಬಿಸಿಲಿದೆ ಅಲ್ವಾ? ಚೆನ್ನಾಗಿದೆ ಬಿಸಿಲು. ಚಳಿ ಸ್ಟಾರ್ಟ್ ಆಗೋಗಿದೆ. ಇತ್ತೀಚೆಗೆ ಬಿಸಿಲು ನೋಡೋದೇ ಕಮ್ಮಿ ಆಗಿದೆ ಬೆಳಗ್ಗೆ ಟೈಮು. ಮೊನ್ನೆ ಎಲ್ಲ ಮಳೆನೂ ಆಗೋಯ್ತು ಬೆಂಗಳೂರಲ್ಲಿ. ಇಡೀ ದಿನ ಮೋಡನೂ ಇತ್ತು. ಟ್ರಾಫಿಕ್ ನೋಡಿ ಖುಷಿ ಆಗ್ತಾ ಇದೆ ಅಲ್ವಾ? ಈ ನಡುವೆ ಆಚೆ ಬರೋದೇ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು. ಕಮ್ಮಿನೇ ಆಗೋಗಿದೆ ಫುಲ್ಲು. ಅವ ಬೆಂಗಳೂರಲ್ಲಿ ನಾಟಿ ಕೋಳಿ ನೋಡ್ತಾ ಇದ್ದೀನಿ ನಾನು. ಮನು ಕರೆಕ್ಟು, ಅದು ಫುಲ್ ಪೇರು ಎತ್ತಾಕೋ ಮನು. ಬೆಂಗಳೂರಲ್ಲಿ ನಾಟಿ ಕೋಳಿ, ಫಾರಂ ಕೋಳಿನೇ ಸಿಗಲ್ಲ ಇಲ್ಲಿ, ಬರೀ ಬಾಯ್ಲರ್. ಯಾರೋ ಕೋಳಿ ಅಂಗಡಿ ಇರ್ತೇವಲ್ಲ ಅವ್ರು ಬಿಟ್ಟಿರ್ತಾರೆ ಇಲ್ಲಿ ಮೇಯಕ್ಕೆ. ಏನೋ ಈ ಬಸ್ ಸ್ಟಾಪ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದರೆ ನನಗೆ ಓಲ್ಡ್ ಡೇಸ್ ನೆನಪಾಗತ್ತೆ. ನಮ್ಮ ಹಳೆ ವಿಡಿಯೋ ನೋಡಿರೋರು ಗೊತ್ತಿರ್ತೈತೆ ನಾವು ಎಷ್ಟು ಇಲ್ಲಿ ಬಂದು ಸುತ್ತಾ ಇತ್ತು ಅಂತ. ಅರ್ಧ ಲೈಫ್ ಇಲ್ಲೇ ಕಳೀತಾ ಇದ್ದೇನಪ್ಪ. ಡೈಲಿ ಈವ್ನಿಂಗು ಕಮ್ಮಿ ಆದರೂ 2 hours ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ವಿ. ಇಂಟರ್ವಲ್ ಬ್ರೇಕ್ ತಗೊಂಡು ಮನೆಗೆ ಹೋಗು, ಏನಾದ್ರು ಒಂದು ತಿನ್ಕೋ, ವಾಪಸ್ ಬಾ, ಪುನಃ ಒಂದು 10 ರೌಂಡ್ ನೋಡಿ ಮನೆಗೆ ಹೋಗು. ಅದಕ್ಕೆ ಸಣ್ಣಕ್ಕಿದ್ವಿ ಅವಾಗ. 2000 years later. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಆಫ್ಟರ್ ಅ ಲಾಂಗ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದಿನ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ DM ಮಾಡಿ ಕೇಳಿದ್ರಿ, ಏನಾಗಿದೆ ಮಂಜು, ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇಲ್ಲ, ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ಒಂದು 100-120 ಜನದಲ್ಲೇ ನನಗೆ ಜಿನೇನ್ ಫಾಲೋವರ್ಸ್ ಇದ್ದಿರಲ್ಲ. ನನಗೆ ತುಂಬ ಖುಷಿ ಆಯಿತು. ನನಗೆ ಅವರಿಗೂ ಅಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಿಲ್ಲ, ಏನಕ್ಕೆ ವಿಡಿಯೋಸ್ ಮಾಡ್ತಿಲ್ಲ ಅಂತ. ಹೇಳ್ತೀನಿ ಅಂತ ಅಷ್ಟೇ ಹೇಳಿದೆ. ಸ್ವಲ್ಪ ಟೈಮ್ ಬೇಕು, ಹೇಳ್ತೀನಿ. ಈಗನೂ ಹೇಳೋ ಕಂಡೀಷನಲ್ಲಿ ಇಲ್ಲ. ಬಟ್ ನಾನು ಅಷ್ಟೇ ವಿಡಿಯೋಸ್ ಮಾಡೋದನ್ನ ತುಂಬ ಮಿಸ್ ಮಾಡ್ಕೊತ ಇದ್ದೆ. ನನಗಂತೂ ಎಷ್ಟೊತ್ತಿಗೆ ವಿಡಿಯೋಸ್ ಸ್ಟಾರ್ಟ್ ಮಾಡ್ತೀನಪ್ಪ ಅಂತ. ಏನೋ ಅದು ವಿಡಿಯೋಸ್ ಮಾಡಿಲ್ಲ ಅಂದರೆ ಮಿಸ್ ಮಾಡ್ಕೊತಾ ಇರ್ತೀನಿ ಅದನ್ನು. ಎನಿವೇಸ್ ಐ ಆಮ್ ಬ್ಯಾಕ್ ನೌ. ಇಲ್ಲಿಂದ ಕಂಟಿನ್ಯೂಟಿ ಇರುತ್ತೆ. ಏನಾದ್ರು ಮಧ್ಯದಲ್ಲಿ ಒಂದೊಂದು ದಿನ ಬ್ರೇಕ್ ಆದರೂ ಆಗ್ಬೋದು. ಫ್ಯೂಚರ್ ನಮಗೆ ಗೊತ್ತಿರಲ್ಲ ನಾಳೆ ಹೇಗಿರುತ್ತೆ ಅಂತ. ಸೊ ಬಟ್ ನನ್ನ ತಲೆಯಲ್ಲಂತೂ ಕಂಟಿನ್ಯೂಷನ್ ಆಗಿ ಇನ್ನು ತಗೊಂಡು
ಹೋಗಬೇಕು ಅನ್ನೋದಿದೆ. ಲೆಟ್ಸಿ ಏನಾಗುತ್ತೆ ಅಂತ. ಆ್ಯಂಡ್ ತುಂಬ ಜನ ಯಾರೆಲ್ಲ ಮೆಸೇಜ್ ಮಾಡಿದರೆ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಜನ ಎಲ್ಲ ನನ್ನ ಮಿಸ್ ಮಾಡ್ಕೊತೀರಾ ಅಂತ. ನಾನು ವಿಡಿಯೋಸ್ ಪೋಸ್ಟ್ ಮಾಡಿಲ್ಲ ಅಂದರೆ ಒಂಥರ ಸ್ಟಾಪ್ ಮಾಡಿದ್ದು ಒಳ್ಳೇದಾಯಿತು. ನನಗೆ ಗೊತ್ತಾಯಿತು ಎಷ್ಟು ಜನ ಮಿಸ್ ಮಾಡ್ಕೊತೀರಾ ಅಂತ ಅಲ್ವಾ ಮನು? ಬಟ್ ಖುಷಿಯಾಗೋದೇನೆಂದರೆ ಸಾವಿರಾರು ಜನ ಇಲ್ಲ ಅಂದ್ರೂ ನನಗೆ ಇರೋದ್ರಲ್ಲೇ ಅಷ್ಟು ಪ್ರೀತಿ ತೋರಿಸ್ತಾರಲ್ಲ, ಅದು ಭಾಳ ಖುಷಿ ಆಗುತ್ತೆ ನನಗೆ. ಐ ಆಮ್ ಹ್ಯಾಪಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಆಲೇ ನಾನು ವಿಡಿಯೋಸ್ ಪೋಸ್ಟ್ ಮಾಡಿ ಎಷ್ಟು ದಿನ ಆಯಿತು ಮನು? ನಾನು ನಿನ್ನೆ ಚೆಕ್ ಮಾಡ್ತಾ ಇದ್ದೆ ಎಷ್ಟು ದಿನ ಆಗಿದೆ ಅಂತ. 47 or 48 ಡೇಸು ಬ್ಯಾಕ್ ನಾನು ಒಂದು ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದು. ಆ ಮಧ್ಯದಲ್ಲಿ ಸುಮಾರು ವಿಷಯಗಳಾಯಿತು ಬಿಡಿ ಲೈಫಲ್ಲಿ. ಹೇಳ್ತೀನಿ ಏನೇನಾಯಿತು ಅಂತ. ಅಮ್ಮ ಬಂದಿದ್ರು, ಅಮ್ಮ 2 ವೀಕ್ಸ್ ಇಲ್ಲೇ ಇದ್ರು, ಅವ್ರಿಗೆ ಐ ಸರ್ಜರಿ ಆಯಿತು. ಆಮೇಲೆ ಅವ್ರು ಸ್ವಲ್ಪ ಎಲ್ಲ ರಿಕವರಿ ಆಗಿ ಊರಿಗೆ ಹೋದ್ರು. ಮಧ್ಯದಲ್ಲಿ ಶೂಟ್ ಮಾಡ್ತಾ ಇದ್ದೆ. ಬಟ್ ಮನು ನೀನು ಕಂಟಿನ್ಯೂಟಿ ಕೊಡ್ತಾ ಇಲ್ಲ, ಅದನ್ನ ನಾನು ಎಡಿಟ್ ಮಾಡಲ್ಲ, ಹಾಕಲ್ಲ ನಾನು. ನೀನು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡು, ಎಡಿಟ್ ಮಾಡ್ಕೊಡ್ತೀನಿ, ನಂದು ಟೈಮ್ ವೇಸ್ಟ್ ಮಾಡಬೇಡ, ನಿನಗೂ ಟೈಮ್ ವೇಸ್ಟ್ ಮಾಡ್ಕೋಬೇಡ ಅಂದರು. ಆಮೇಲೆ ಮಧ್ಯದಲ್ಲಿ ನಾನು ಹುಷಾರು ತಪ್ಪಿದೆ, ಅಲ್ಲಿಗೆ ಆಯಿತು ಹಾಗೆ. ಆಮೇಲೆ ಬಿಟ್ಟೆ ಇಲ್ಲ, ಕಂಪ್ಲೀಟ್ ಬ್ರೇಕ್ ತೊಗೊಂಡು ರಿಕವರ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಮಾಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಸಿಗ್ತಾ ಇದ್ದೀವಲ್ವಾ, ಮಾತಾಡ್ತಾ ಇದ್ದೀವಿ ಅಲ್ವಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸದ್ಯದ ಮಟ್ಟಿಗೆ ನಾನು ನೋಡಿಲಿ ಸಡನ್ನಾಗಿ ಹಿಂಗಾಗೋಯ್ತು. ಮಾತಾಡ್ತಾ ಇದ್ನ ಕ್ಯಾಮ್ರಾ ಏನೋ ಕೈ ಕೊಡ್ತು. ತುಂಬ ದಿನ ಆಗಿದೆಯಲ್ಲ, ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು ಅನ್ಸುತ್ತೆ ಮನು. ಇದು ಪ್ರತಿ ಒಂದು ವಾರಕ್ಕೊಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ 1.5 ತಿಂಗಳು ಆಗೋಯ್ತು. ಮಾಡ್ತೀನಿ ಇವಾಗ ಎಲ್ಲ. ಅದು ಯೂಟ್ಯೂಬ್ ವಿಡಿಯೋ ಮೋಡಿಂದ ಸಡನ್ನಾಗಿ ರೀಲ್ಸ್ ಮೋಡ್ಗೆ ಹೋಗ್ಬಿಡ್ತದೆ. ಹೆಂಗೆ ಹೇಳೋದು? ಲ್ಯಾಂಡ್ಸ್ಕೇಪ್ ಅದು ಇಲ್ಲ, ಇದು ಲ್ಯಾಂಡ್ಸ್ಕೇಪು. ಅದು ಪೋರ್ಟ್ರೇಟ್ ಮೋಡ್ಗೆ ಹೋಗ್ಬಿಡ್ತು. ಆಮೇಲೆ ನೋಡಿದ್ರೆ ಅದು ಪೋರ್ಟ್ರೇಟ್ ಮೋಡಲ್ಲಿದ್ರೂ ಲ್ಯಾಂಡ್ಸ್ಕೇಪಲ್ಲೇ ರೆಕಾರ್ಡ್ ಆಗ್ತಿತ್ತು. ಎನಿವೇಸ್ ನಾನು ಏನು ಹೇಳ್ತಿದ್ದೆ, ಸದ್ಯದ ಮಟ್ಟಿಗೆ ನಾನು ಹುಷಾರಾಗಿದ್ದೀನಿ. ನಾಟ್ ಕಂಪ್ಲೀಟ್ಲಿ ಬಟ್ 80 to 85% ಪರವಾಗಿಲ್ಲ. ಎನರ್ಜಿ ಅಂತೂ ಬಂದಿದೆ, ಹಂಗಾಗಿ ಈ ಮಟ್ಟಕ್ಕೆ ಇದ್ದೀನಿ. ಸರಿ ಆಯಿತು, ಹೊರ್ಗಡೆ ಹೋಗಬೇಕು ಸ್ವಲ್ಪ. ಅದು ನೀನೇ ಮಾಡ್ಕೊಂಡು ಬರ್ತೀಯಾ, ನಾನು ಬರಬೇಕಾ? ನೀನು ಸಣ್ಣ ಕೆಲಸ ಅದು ಮಾಡ್ಕೊಂಡು ಬಾ. ನಾವು ತಗೊಳ್ಳೋ ಸ್ಯಾಲ್ರಿಗೆ ವರ್ಷ ಪೂರ್ತಿ ನಾವು ಈ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ಮೇಲೆ ವರ್ಕ್ ಮಾಡ್ತಾ ಇರಬೇಕಪ್ಪ. ಇರಿಟೇಟ್ ಆಗುತ್ತೆ. ನಾನು ಅದು ಯಾವ ಜ್ಞಾನದಲ್ಲಿ ನ್ಯೂ ರೆಜಿಮ್ ಸೆಲೆಕ್ಟ್ ಮಾಡೋಕ್ಕೋಗಿ ಓಲ್ಡ್ ರೆಜಿಮ್ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ, ಎಡವಟ್ಟು ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಕೂತ್ಕೊಂಡು ಪ್ರತಿಯೊಂದು ನಾನು ಏನೇನೆಲ್ಲ ಡಿಕ್ಲೇರ್ ಮಾಡಿದ್ದೀನಿ ಅದಕ್ಕೆಲ್ಲ ಪ್ರೂಫ್ ಸಬ್ಮಿಟ್ ಮಾಡಬೇಕು. ಲಾಸ್ಟ್ ವೀಕೆಲ್ಲ ಫುಲ್ ತಲೆ ಕೆಟ್ಟೋಯ್ತು. ಇವತ್ತು ಲಾಸ್ಟ್ ಡೇಟು. ಇನ್ನೊಂದು 2 ಕಾಲಮ್ ಬ್ಯಾಲೆನ್ಸ್ ಉಳ್ಕೊಬಿಟ್ಟಿದೆ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಸಬ್ಮಿಟ್ ಮಾಡಿಬಿಡೋದೆ ಇವತ್ತು. ಇಷ್ಟೊತ್ತು ಪೆಟ್ರೋಲ್ ಬಿಲ್ಗಳನ್ನೆಲ್ಲ ಹುಡ್ಕೊಂತ ಇದೆ, ಇಷ್ಟೇ ಸಿಕ್ಕಿದ್ದು. ಈ ವರ್ಷ ಅಂತೂ ಕರೆಕ್ಟಾಗಿ ಮೇಂಟೈನೇ ಮಾಡಿಲ್ಲ ನಾನು. ಅದು ಎಲ್ಲೆಲ್ಲಿ ಹಾಕಿದ್ದೀನೋ ಸುಮಾರು ಬಿಲ್ಗಳನ್ನ ಕಳೆದಾಕ್ಬಿಟ್ಟಿದ್ದೀನಿ. ನಾವು ಆಫೀಸಲ್ಲಿ ಫ್ಯೂಯಲ್ ರಿಯಂಬರ್ಸ್ಮೆಂಟ್ಗೆ ಹಾಕ್ಕೊಂಡಿರ್ತೀವಲ್ವ, ಅದನ್ನು ಇವಾಗ ಬಿಲ್ಲೆಲ್ಲ ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡಬೇಕು. ಸೊ ಮಂತ್ಲಿ ಇಷ್ಟು ರಿಯಂಬರ್ಸ್ಮೆಂಟ್ ಅಂತ ಇರುತ್ತೆ. ಆ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿನ ಆಲ್ಮೋಸ್ಟ್ 1.5 ಮಂತ್ ಊರಲ್ಲಿ ಇದನ್ನ, ಆವಾಗ ಒಂದಷ್ಟು ಮಿಸ್ ಆಗಿದೆ ಫ್ಯೂಯಲ್ ಬಿಲ್ಸು. ಆಮೇಲೆ ಶಿಫ್ಟಿಂಗ್ ಟೈಮಲ್ಲಿ ಅದೆಲ್ಲೆಲ್ಲಿ ಹಾಕಿದ್ದೀನೋ ಅದು ಗೊತ್ತಿಲ್ಲ. ಸುಮಾರು ವಸ್ತುಗಳು ಸಿಗ್ತಾನೆ ಇಲ್ಲ ನನಗೆ. ಎಷ್ಟಿದೆ ಅದಕ್ಕೆ ಅಷ್ಟೇ ಸ್ಕ್ಯಾನ್ ಮಾಡ್ಬಿಟ್ಟು ಹಾಕೋಣ ಅಂದ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ. ಎಲ್ಲ ಸ್ಕ್ಯಾನ್ ಮಾಡಿ ಒಂದು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಆಫೀಸ್ ಟೈಮಿಂಗ್ಸ್ ಬೇರೆ ಚೇಂಜ್ ಆಗಿದೆ ಇವಾಗ. ನಂದು 2 to 11 ಇದ್ದಿದ್ದು 3 to 12 ಆಗಿದೆ. ಲಾಗಿನ್ ಏನೋ 1 hour ಲೇಟು, ಬಟ್ ಲಾಗೌಟು 1 hour ಲೇಟ್ ಆಗುತ್ತಾ. US ಡೇ ಲೇಟ್ ಸೇವಿಂಗ್ ಬರುತ್ತಲ್ಲ ಅವ್ರದ್ದು, 6 months ಹಂಗೆ ಹಿಂಗೆ ಇರುತ್ತಲ್ಲ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಮಾರ್ಚ್ ತನಕನೂ ಇದೇ ಟೈಮಿಂಗ್ಸಲ್ಲಿ ಇರ್ತೀವಿ. ಆಮೇಲೆ ಪ್ರಾಬಬ್ಲಿ ಏಪ್ರಿಲಿಂದ ಚೇಂಜ್ ಆಗ್ಬೋದು, ಬ್ಯಾಕ್ ಟು 2 to 11 ಶಿಫ್ಟ್. ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ 2 to 11. ಈ 1 hour ತುಂಬ ಡಿಫ್ರೆನ್ಸ್ ಮಾಡತ್ತಪ್ಪ. ಸ್ಕ್ಯಾನ್ ಮಾಡ್ಕೊಂತ ಇದ್ದೀನಿ ಇವಾಗ ಬಿಲ್ಗಳೆಲ್ಲಾನು. ಏನಿದ್ರಲ್ಲಿ ಕೌಂಟ್ ಮಾಡಿದ್ರು ಒಂದು 12-13 ಬಿಲ್ ಇರ್ಬೋದು ಅಷ್ಟೇ. ತುಂಬ ಟೈಮ್ ಏನು ತಗೊಳ್ಳಲ್ಲ. ಲಾಸ್ಟ್ ಇಯರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದೆ, ಒಂದೂ ಆ ಕಡೆ ಈ ಕಡೆ ಮಾಡಿರಲಿಲ್ಲ. ಈ ವರ್ಷ ಎಲ್ಲ ಮೆಸ್ಅಪ್ ಆಗಿ ಹೋಗ್ಬಿಟ್ಟಿದೆ. ನೋಡಿ ನಮ್ಮನೆ ಸಡನ್ನಾಗಿ ಪಬ್ಬಾಗಿ ಹೋಗ್ಬಿಟ್ಟಿದೆ. ಫುಲ್ಲು ಲೌಡ್ ಮ್ಯೂಸಿಕ್ಕು, ಒಳ್ಳೆ ಬೀಟ್ಸ್ ಇರೋದು ಕೇಳ್ತಾ ಇದ್ರೆ ಹಂಗೆ. ಏನು ಮ್ಯೂಸಿಕ್ ಹಾಕೊಂಡು ಕೂತಿದ್ಯಾ? ಏನೋ ನೋಡ್ತಾ ಇದ್ದೆ ಸ್ಟೇಟಸ್. ಹೌದು, ಮನುದು ಡೂ ಇಟ್ ಯುವರ್ ಸೆಲ್ಫ್ ಮಾಡ್ಕೊಂಡಿದ್ದಾರೆ ನೋಡಿ. DIY. ಹಿಡ್ಕೊಂಬನು, ನನಗೆ ನಿಂದು ಥಿಂಗ್ಸ್ಗಳು ಮುಟ್ಟೋಕ್ಕೂ ಭಯ ಕಣಪ್ಪ. ಅದೇನಾರು ಒಂಚೂರು ಆಯಿತು ಅಂದರೆ ನಿನ್ನಿಂದಲೇ ಅಂದ್ಬಿಡ್ತಾರೆ. ಆಮೇಲೆ ಇದು F3 ಕಾರ್ಸಾ F1 ಕಾರ್ಸ್ಗಳು ತರಿಸ್ಕೊಂಡು ಸಾಕತ್ತಾಗಿದೆ. ತರ್ಸೋ ಮೊದಲು ನಾನೇ ಇದೇನು ಮಾಡಕ್ಕೆ ಮನೆ ಒಳ್ಳೆ ಸಣ್ಣ ಮಕ್ಕಳು ಆಟ ಆಡೋ ಥರ ಇದೆ, ಟಾಯ್ ಥರ ಇದೆ ಅಂತ ಇದೆ. ತರ್ಸೋದ ಮೇಲೆ ಗೊತ್ತಾಯಿತು ಅದ್ರದ್ದು ವ್ಯಾಲ್ಯೂ ಏನು ಅಂತ. ಸಾಕತ್ತಾಗಿದ್ದಾವೆ ಮಾತ್ರ.
ಹ್ಯಾಂಗ್ ಮಾಡು, ಏನಕ್ಕೆ ಟೇಬಲ್ ಮೇಲೆ ಇಟ್ಕೊಂಡಿದ್ಯಾ ಅದು? ಟೇಬಲ್ ಮೇಲೆ ಇಡೋಕ್ಕೆ ಮಾಡಿಸ್ಕೊಂಡು ಅವಾಗ ನೋಡ್ತಾ ಇರೋದು. ಚೆನ್ನಾಗಿ ಕಾಣುತ್ತೆ. ಒಂದ್ಸರಿ ಇದ್ರದ್ದು ಲೈವ್ ರೇಸ್ಗೆ ಹೋಗ್ಬೇಕು. ಬ್ಯಾಂಗ್ಳೂರಲ್ಲಿ ನಡೆಯಲ್ಲ, ಬ್ಯಾಂಗ್ಳೂರಲ್ಲಿ ಇಂಡಿಯಾದಲ್ಲೇ ನಡೆಯಲ್ಲ ಅನ್ಕೊಂತೀನಿ. ಒಂದೇ ಒಂದ್ಸರಿ ಹೌದಾ? ಮಾಡಿದ್ರು, ಅದಕ್ಕೆ ಅಂತ ಎಷ್ಟೋ ಸಾವಿರ ಕೋಟಿ ಖರ್ಚು ಮಾಡಿ ಟ್ರ್ಯಾಕ್ ಮಾಡಿದ್ರು. ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಒಂದೇ ಒಂದು ಮ್ಯಾಚ್ ನಡೀತು, ಅದಾದ್ಮೇಲೆ ಇಲ್ವೇ ಇಲ್ಲ. ಅವ್ರು ಟಿ ವಿಲೂ ನೋಡೋಕ್ಕೆ ಸಾಕತ್ತಾಗಿರತ್ತದು ಅಲ್ಲ. ಮನುಗಿದೆಲ್ಲ ಕ್ರೇಜ್ ಜಾಸ್ತಿ. ಕಾರ್ ಅವ್ರಿಗೆ ಇಷ್ಟನೇ ಇಲ್ಲ, ಬಟ್ ಇದು ಕಾರ್ ರೇಸ್ ನೋಡಕ್ ಇಷ್ಟಪಡ್ತೀಯ? ಕಾರು ಚಿಕ್ಕ ಮಾಡ್ಲಿ ಇಷ್ಟ, ಬೈಕು ದೊಡ್ಡದು ಓಡಿಸೋಂತ ಓ, ನೀವೇ ಚೆನ್ನಾಗೈತೆ, ಸುಮ್ಮನೆ ಇರೋ ಮನು. ಬಜೆಟ್ ಅಲ್ಲವೇ? ಬಜೆಟ್ ಅಲ್ಲವೇ ಎಲ್ಲ ಸೇರಿ 7 ಅಲ್ಲ, ಆ ಬೈಕಿಗೆ ಕಂಪೇರ್ ಮಾಡಿದ್ರೆ ಅದು ಎಲ್ಲಿ 17 ಲಕ್ಷ 20 ಲಕ್ಷ ಎಲ್ಲಿ, ಇದೊಂದು 5,000-7,000 ಎಲ್ಲಿ? ಈ ಫ್ರೇಮ್ ಐತಲ್ಲ, ಇದು ಫೋಟೋ ಫ್ರೇಮ್, ಇದು ಫೈಬರ್ದಿದು. ಇದನ್ನ ಐಕಿಯಿಂದ ತರಿಸ್ಕೊಂಡು ಅದ್ರದ್ದು ಏನು ಹಿಂದೆಗಡೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಸೈಡಲ್ಲಿ ಇದ್ದಿದ್ದನ್ನ ತೆಗೆದು ಬ್ರೇಕ್ ಮಾಡಿ ಅದನ್ನ ಸ್ಲ್ಯಾಬ್ ಥರ ಇಟ್ಟು ಏನೇನೋ ಮಾಡೋರಪ್ಪ. ಚೀಪ್ ಆ್ಯಂಡ್ ಬೆಸ್ಟ್ ನೋಡೋಕ್ಕೂ ಚೆನ್ನಾಗೈತೆ. ನನಗೆ ಮನು ತರ್ಸಿದ್ಮೇಲೆ ತುಂಬ ಇಷ್ಟ ಆಯಿತು. ಮೊದಲು ಅವರು ಆರ್ಡ್ರ್ ಮಾಡ್ಬೇಕಂದ್ರೆ ಏನಕ್ಕೆ ಮನು ಇವೆಲ್ಲ ಏನಕ್ಕೆ ವೇಸ್ಟ್ ಮಾಡ್ತಾ ಇದೀಯಾ ಅಂತ ಅಂದೆ, ಬಟ್ ತರ್ಸಿದ್ಮೇಲೆ ವೆರಿ ಹ್ಯಾಪಿ, ಖುಷಿ ಆಯ್ತು, ವರ್ತ್ ಅನ್ನಿಸ್ತು. ಆದರೆ ಸಣ್ಣ ಮಕ್ಳು ಇರೋ ಮನೆಗಲ್ಲ ಅಷ್ಟೇ, ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಸಣ್ಣ ಮಕ್ಳು ಇರೋ ಮನೇಲಿ ನಿಂತವ್ ತೊಗೊಂಡ್ರೆ ಡಮಾರ್ ಅರ್ಧ ಗಂಟೆಯಲ್ಲಿ ಏನು ಮಾಡೋಕ್ಕಾಗುತ್ತೆ. ಏನು ಮಾಡೋಕ್ಕಾಗತ್ತೆ. ಹೋಗೋಣ, ಇವಾಗ ಊಟದ ಟೈಮ್ ಆಗಿದೆ. ಕೊಡ್ಲಾ ನಿಂಗೆ? ಅವ್ರು ತಿಂಡಿನೂ ತಿಂದಿಲ್ಲ, ಬೆಳಗ್ಗೆಯಿಂದ ಉಪವಾಸ ಇದ್ದಾರೆ. ನಾವೇನಿಲ್ಲ, ಗಡತ್ತಾಗಿ ಬಾರಿಸ್ಬಿಟ್ಟು ಕೂತಿದ್ವಿ. ಹೊರಗಡೆ ನೋಡಿದ್ರೆ ಎಷ್ಟು ಬಿಸಿಲಿದೆ, ಒಳಗಡೆ ಫುಲ್ಲು ಚಳಿ. ಅದು ಡೆಡ್ ಅಪೋಸಿಟ್ ಆಗಿರುತ್ತೆ. ಆಫೀಸಿಗೆ ಲಾಗಿನ್ ಮಾಡಿದ್ದೆ, ಮಾಡಿ ಒಂದು ಸ್ವಲ್ಪ ಹೊತ್ತು ಇಮೇಲ್ ಎಲ್ಲ ಚೆಕ್ ಮಾಡಿ ಇವಾಗ ಎದ್ದು ಓಡಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಎದ್ದೇಳ್ತಾ ಇದ್ದೀನಿ. ಕೂತ್ಕೊಂಡ್ರೆ ನಿದ್ದೆ ಬರ್ತಾ ಇದೆ ನನಗೆ. ಅಲ್ಲಿ ಚಳಿಗೂ ಅದಕ್ಕೂ ಬೆಚ್ಚು ಗೊಚ್ಕೊಂಡು ಮಲ್ಕೋಬೇಕು ಅನ್ನಿಸ್ತಾ ಇದೆ. ಇವತ್ತೊಂಥರ ರಿಲ್ಯಾಕ್ಸಿಂಗ್ ಡೇ ಮನುಗೆ. ಏನಪ್ಪ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಂದು ಟಿ ವಿ ನೋಡ್ಕೊಂಡು ಅದು ಈ ಬಂದನ ಅಂತ ಅದಕ್ಕೆ ಕುತ್ಕೊಂಡು ನೋಡ್ತಾ ಇದೀಯಾ? ನಿಂಗೆ ಹಳೆ ಮೂವೀಸ್ ಅಂದರೆ ತುಂಬ ಇಷ್ಟ ಅಲ್ವಾ? ನನಗೂ ಹಳೆ ಮೂವೀಸು, ರೀಸೆಂಟಾಗಿ ಬರೋ ಮೂವೀಸ್ ಎಲ್ಲ ಒಂದು ಸರಿ ಅಷ್ಟೇ, ಸೆಕೆಂಡ್ ಟೈಮ್ ನೋಡೋಕ್ಕೆ ಮನಸ್ಸೇ ಆಗಲ್ಲ. ಇದು ಚೆನ್ನಾಗೈತೆ ಇದು ಮೂವಿ, ನಾನು ನೋಡಿದ್ದೆ. ಇದು ತುಂಬ ಹಳೇದೆಲ್ಲ ಏನಲ್ಲ. ಇದು ಯಾವುದೋ ಹಳೆ ಮೂವಿ ಸಾಂಗ್ ಈ ಮೂವಿಗೆ ಹಾಕೊಂಡಿರೋದಲ್ವಾ? ಹಳೆ ಮೂವಿ ಸಾಂಗ್ ಈ ಮೂವಿಗೆ ಹಾಕೊಂಡಿರೋದು. ಇದು ಯಾವ್ದು ಮೂವಿ ಇದು? ಮೂವಿ ಹೆಸರೇ ಈ ಬಂಧನ. ಚೆನ್ನಾಗಿದೆ, ಆ ಸಾಂಗ್ ಸಾಕತ್ತಾಯ್ತು. ಅದು ಭವ್ಯ ಮತ್ತು ವಿಷ್ಣುವರ್ಧನ್ದು ಈ ಬಂಧನ ಸಾಂಗ್. ಭವ್ಯ ಅಂದರೆ ನಮ್ಮ ಅಕ್ಕನೇ ನೆನಪಾಗ್ತಾರೆ, ಬಟ್ ನಮ್ಮ ಅಕ್ಕ ಅಲ್ಲ, ಅದು ಹೀರೋಯಿನ್ ಭವ್ಯ. ಏನಪ್ಪ ಹೋಗೋಣ ಹೊರಗಡೆ ಒಂದು ರೌಂಡು? ಎಲ್ಲಿ? ಇಲ್ಲೇ ತಾನೆ ಕಾರ್ನರು. ಓಕೆ, ಬಿಸಿಲಿಗೆ ಹೋಗ್ಬೇಕು. ಫುಲ್ ಗೂಸ್ ಬಂಪ್ಸ್ ಬರ್ತಾ ಇದೆ ಚಳಿಗೆ. ಜೆರಾಕ್ಸ್ ತಗೊಳಕ್ಕೆ ಹೋಗಿದ್ದು, ತಗೊಂಡು ಬಂದು ಇದೊಂದು ನಮ್ಮ ಮನೆ ಹತ್ರ ಬೆಗ್ ಬಂದುಬಿಟ್ಟಿದ. ಇದು ಯಾವ ಆಲಿ ಕಾರ್ ಮೇಲೆ 2 ಮಕ್ಕಳನ್ನ ಹಾಕೊಂಡು ಕೂತಿರ್ತೈತೆ ನೋಡ್ರಿ. ಇದು ಒಳ್ಳೆ ಸೌಂಡೇ ಬರಲ್ಲ ನೋಡಲಿ. ಓಯ್ ಹೇಗೆ ಶೂಟ್ ಮಾಡಬೇಡ ನನ್ನ. ಇದು ಮರಿ ಅಮ್ಮ ಅಲ್ಲ, ಬರೀ ಇಷ್ಟೊಂದು ಆಗ್ತೈತಾ? ಎಲ್ಲಿ ಬರ್ಬೇಡ, ಅಲ್ಲೇ ಇರು. ಇನ್ನು ಜಾಗ ನೋಡ್ತಾ ಇತ್ತು ಎಗರಕ್ಕೆ. ಹಂಗೆ ಅದು ಅಮ್ಮ ಮಕ್ಕಳು, 2 ಮಕ್ಕಳು, ಒಂದು ಅಮ್ಮ, ಎಲ್ಲ ಒಂದೇ ಕಲರ್, ಒಂದೇ ಸ್ಟ್ರೈಪು, ಒಂದೇ ಕಲರು. ಮರಿ ಹಾಕಿ ಈಗ ರೀಸೆಂಟಾಗಿ ಹಾಕಿದ್ದು, ತಿರುಗಿ ಮರಿ ಹಾಕೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಅದು ಹಂಗೆ ಬೆಕ್ಕುಗಳು ಏನೇನಲ್ಲಿ ನಾಯಿಗಳಿಲ್ಲ, ಬರೀ ಬೆಕ್ಕುಗಳು ಜಾಸ್ತಿ. ಬೆಕ್ಕು ಜಾಸ್ತಿ ಅಲ್ವಾ? ಆದ್ರೂ ಇಲಿಗಳು ಜಾಸ್ತಿ. ಬೇಕಾದ್ರೂ ನಾಳೆ ನೀನು ಹಿಂದೆನೆ ಬಂತು. ಮಾತಾಡ್ಸಿದ್ನಲ್ಲ ಒಳಗೆ ಬಂದ್ಬಿಡೋಣ ಅಂತ. ಬೇಡ ಅಪ್ಪ, ನೀನು ಆರಾಮಾಗಿ ಹೋಗು. ನೋಡು ಮನು, ಇದು ಬೇಕಿತ್ತ ನಿನಗೆ?
ಮಾತಾಡ್ಸಿದೆ ತಪ್ಪಾಯ್ತು, ಮನನ್ ಕಚ್ಕೊಂಡ್ಬಿಡ್ತು. ಒಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ, ಹಿಂದಿಂದನೇ ಬರ್ತಾ ಇತ್ತು. ಅದಕ್ಕೆ ಇನ್ನೊಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ಇನ್ನು ಒಂದ್ಸರಿ ಅಭ್ಯಾಸ ಆಯ್ತಂದ್ರೆ ಇನ್ನು ಅದನ್ನ ತಪ್ಸೋಕ್ಕಾಗಲ್ಲ. ಬಂದ್ಬಿಡತ್ತೆ ನಮ್ಮನ್ನು. ನಡಿ ನೋಡ್ತಾ ಇದೆ ನಮ್ಮನ್ನೇ, ಪಟ್ಟಂತ ಒಳಗೆ ಸೇರ್ಕೊಂಡು ಡೋರ್ ಹಾಕೋಬೇಕು ನಾವು. ಬೆಕ್ಕಿಗೆ ಎದ್ರುಕೊಂಡು ಓಡ್ಬಂದು ಡೋರ್ ಹಾಕೊಳ್ಳೋದು ಪರಿಸ್ಥಿತಿ. With us and get your wig split. Ever since I was a little boy, I've been plotting on the bigger pockets, bigger resume. When you keep it